ಇದು ಮಾಲೆ ಅಂದ್ರೆ ಏನಪ್ಪಾ, ಒಬ್ಬ ಪೊಲೀಸ್ ಇದ್ದಂಗೆ. ನಮ್ನೇನು ಕೆಟ್ಟ ಕೆಲಸ ಮಾಡಿ ಬಿಡುದಿಲ್ಲ. ನಾ ಅದಿಲ್ಲ ಮತ್ತು ನಾ ಇರಾಕಿಲ್ಲ, ನೀ ಅದನ್ಯಾಕ್ ಮಾಡಕ್ ಹೊಂಟೆ ಅಂತ ಅಂತೈತದು. ನಾವು ಮಾಲಿ ಹಾಕೊಂಡಿವ್ ಅಂದ್ರೇನು? ನಮ್ಮಲ್ಲಿ ಪಂಡ್ರಪುರಕ್ಕೆ ಹೋಗೋರು ಮಾಲಿ ಹಾಕೋತಾರ. ಯಾಕೆ ಹಾಕೋತಿರು ಅಂತ ಕೇಳಿದ ಕೂಡಲೇ ನಾ ಎಕ್ಕಡ್ರ ಅರೋದ್ ಅಂಗಡಿ ಕಡೆ ಕಾಲು ಹೊಂಟ ಕೂಡಲೇ ಇವ ಪೊಲೀಸ್ ಕೊಳ್ಳಾಗಿರ್ತಾನಲ್ಲ, ಈ ಕಡೆ ಹೊಂಟಿ, ನಾನು ನಿನ್ ಕೊಳ್ಳಾಗಿದ್ದಾಗ ಆ ಕಡೆ ಹೊಂಟಿ ಬಾ, ಈ ಕಡೆ ಮನಿಗೆ ಕರ್ಕೊಂಡು ಹೋಗ್ತಾನ. ಮತ್ತೆ ಎಲ್ಲಾರ ಯಾವಾರ ಅಡ್ಡೆ ಹೊಂಟಿದ್ನಂತಂದ್ರೆ ನಾ ಕೊಳ್ಳಾಗಿದ್ದಾಗ ನೀ ಎಲ್ಲಿ ಹೋಗಿ ಬಾ, ಈ ಕಡೆ ಅಂತ ಕರ್ಕೊಂಡು ಬರ್ತಾನ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು. ಅವರು ತಾವು ಯುವಕರಾದಂಥವ್ರು ತಮ್ಮ ಶಕ್ತಿಯನ್ನ ಹಾಳಾಗಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹನುಮ ಮಾಲೆ ಅಂತ ಹೇಳಿದ್ನಲ್ಲ, ಇದು ಮಾತಾಡ್ಲಾರ್ದ ಮಾಲೆ ಬಹಳ ಕೆಲಸ ಮಾಡ್ತೈತಿ. ನಿಮಗೆ ತಮ್ಮನ್ನ ರಕ್ಷಣೆ ಮಾಡೋದ್ರೊಳಗೆ ಬಹಳ ಕೆಲಸ ಮಾಡತ್. ತಮಗೆ ರೂಢಿ ಆಗುತ್ತಾನ ಹಾಕೊಳ್ಳೋದು. ಮೈ ಉಣ್ತು ರೂಢಿ ಆತಂದ್ರೆ ಮತ್ತೆ ಮಾಲಾ ವಿಸರ್ಜನೆ ಮಾಡಿ ಬರ್ತೀವಿ. ಆದ್ರೆ ಮಾಲೆ ಮ್ಯಾಗ ಅಲ್ಲದು ಒಳಗೆ ಇಳಿದಿರ್ತೈತೆ. ಅಷ್ಟೊತ್ತಿಗೆ ಮನುಷ್ಯನಾಗ ಧಾರಣೆ ಆಗಿಬಿಟ್ಟಿರ್ತೈತಿ ನಮ್ಮ ಮಾಲೆ. ಆ ಹನುಮ ಮಾಲೆ ಒಂದ್ಸಾರಿ ನಾವು ಹನುಮ ಮಾಲಾಧಾರಿಗಳು ಅಂತ ಮನುಷ್ಯನಾಗ ಇಳೀತು ಅಂತಂದ್ರೆ ಮುಗೀತು. ನಾವು ಯಾವುದೇ ಕೆಟ್ಟ ಕೆಲಸಕ್ಕೆ ದುಶ್ಚಟಗಳಿಗೆ ಬಲಿ ಆಗುವುದಿಲ್ಲ. ಅದನ್ನು ಮಾಡುವಂಥ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ವಿಶ್ವ ಹಿಂದೂ ಪರಿಷತ್, ಮತ್ತಾರು ಮಾಡುವುದು.